ಇವತ್ತು ನಾನು ಸ್ಪೆಷಲ್ಲಾಗಿ ಮಾಡ್ತಾ ಇರೋದು, ಎಂದು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಲಾಡುಗೋಸ್ಕರ ನಾನು ಸೀಡ್ಸ್ನೆಲ್ಲ ಎಲ್ಲ ಥರ ಸೀಡ್ಸ್ ಕೂಡ ಹಾಕಿದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಕಪ್ಪೆಳ್ಳು ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ, ಅಕ್ಕಿ ಬೀಜ ಮತ್ತು ಬ್ಲ್ಯಾಕ್ ಸೀಡ್ಸು ಎಲ್ಲನೂ ಹಾಕ್ಕೊಂಡು ಇಲ್ಲಿ ಡ್ರೈ ಮಾಡ್ಕೊಂಡಿದ್ದೀನಿ. ಏನಂತಾರೆ ಅದನ್ನು, ಓಕೆ, ಡ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಇಲ್ಲಿ ಮೆಣಸಿನ್ಕಾಯಿ 2 ಥರ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಅದನ್ನು ಡ್ರೈ ಮಾಡಿಕೊಂಡು, ಮತ್ತು ಇಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಮಾಡ್ಕೊಂಡ ನಂತರ ಸ್ವಲ್ಪ ಚಿಟಪಟ ಅಂತ ಬರುತ್ತಲ್ಲ, ಆವಾಗ ಸೈಡಿಗೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ. ಅದಾದ ನಂತರ ಮತ್ತೆ ಇಲ್ಲಿ ಜಾಸ್ತಿ ನಾನು ಕರಿಬೇವು ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಒಂದು 3 ಗರಿ ಕಡ್ಡಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕೆಂಪಾಗೋ ಥರ ಡ್ರೈ ಮಾಡಿಕೊಂಡು, ಮತ್ತು ನಾನಿಲ್ಲಿ ಒಂದು ಹೆಸರು ಫುಲ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಿಪ್ಪೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಪರವಾಗಿಲ್ಲ. ನೋಡ್ತಾ ಇರ್ಬೋದು, ಈಗ ಇದೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು ಪೂರ ತಣ್ಣಗಾಗಬೇಕು. ಆಮೇಲೆ ಇದಕ್ಕೆ ನಾನು ಕಡಲೆ ಬೀಜ ಕೂಡ ಹಾಕಿದ್ದೀನಿ. ಕಡಲೆ ಬೀಜನ ಸೇಮ್ ಡ್ರೈ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಈಗ ಸೀಡ್ಸ್ನೆಲ್ಲ ಮತ್ತು ಅದನ್ನೆಲ್ಲ ಏನು ಹಾಕಿದ್ದೀನಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಈ ಥರ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ. ಗ್ಲಾಸ್ ಜಾರ್ ಯಾವುದೂ ಇಲ್ಲದೆ ಇರೋ ಕಾರಣ ನಾನು ಇದೊಂದು ಬಾಕ್ಸ್ ಖಾಲಿ ಇತ್ತು, ಅದನ್ನು ಇಟ್ಟಿದ್ದೀನಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿದೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡೋಣ. ಇಷ್ಟು ಖಾರ ಮಾತ್ರ ಚಳಿಗೆ ಸಕ್ಕತ್ತಾಗಿದೆ. ಇದಂತೂ ಮಲ್ಟಿಪರ್ಪಸ್ಸು. ಬಿಸಿ ಅನ್ನದ ಜೊತೆ ಮೇಲೆ ಪೌಡ್ರ್ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಮಿದ್ದಿ ತಿಂತಾರೆ, ಸಕ್ಕತ್ತಾಗಿರುತ್ತೆ. ಮತ್ತು ಇನ್ನು ರೊಟ್ಟಿ ಚಪಾತಿ ಜೊತೆ ಎಲ್ಲ, ಇನ್ನು ಮಸಾಲೆ ದೋಸೆ ಮಾಡ್ತೀವಲ್ಲ ಅದ್ರ ಮೇಲೂ ಕೂಡ ಪುಡಿ ಹಾಕಿ ಕೊಡ್ತಾರೆ, ಅದು ಸಕ್ಕತ್ತಾಗಿರುತ್ತೆ. ಇನ್ನು ಇಡ್ಲಿ ಇವಾಗಂತೂ ಟ್ರೆಂಡ್ ಆಗ್ಬಿಟ್ಟೈತೆ. ಈ ಇಡ್ಲಿ ಮೇಲೆ ಅದು ಪೌಡ್ರ್ ಹಾಕೊಂಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ತಿನ್ನೋದು. ಔಟ್ಸೈಡ್ ಅಂತೂ ಬರೀ ಅದೇ ಥರನೇ ಮಾಡಿಕೊಡೋದು. ಸೊ ಇದನ್ನು ಅದೇ ಥರನೇ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಟ್ರೈ ಮಾಡಿಲ್ಲ. ಟ್ರೈ ಮಾಡಿದ ಮೇಲೆ ನಿಮಗೆ ತಿನ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ಟ್ರೈ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾನು ಸೀಡ್ಸ್ದು ಮತ್ತೆ ರೆಡಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಬೇರೆದು ಇನ್ನೊಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ನೀವು ಮಾಡಿದರೆ, ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾವ ಥರ ಮಾಡ್ಬೋದು ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಮೊದಲು ನಾನು ಬೇರೆ ಕಾಳುಗಳೆಲ್ಲ ಮಾಡಿ ಇಡಿವೆ, ಕಡಲೆ ಬೀಜ ಮತ್ತು ಬೇಳೆ ಎಲ್ಲ ಹಾಕಿ ಮಾಡ್ತಿದ್ದೆ. ಅದು ಒಂಥರ ಟೇಸ್ಟ್ ಚೆನ್ನಾಗಿರೋದು, ಬಟ್ ಇದು ಒಂಥರ ತುಂಬ ಚೆನ್ನಾಗಿದೆ.